ಮಾರ್ನಿಂಗ್ ಆಲ್, ವೆಲ್ಕಮ್ ಟು ಗೋಲ್ಗಪ್ಪಗುಂಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಗೊರವನಹಳ್ಳಿ ಲಕ್ಷ್ಮೀದೇವಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಹಾಗೆ ಇನ್ನೂ 2 ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಪಾಪುದು ಹರಕೆ ಇತ್ತು ಗೊರವನಹಳ್ಳಿ ಲಕ್ಷ್ಮೀದೇವಿ ದೇವಸ್ಥಾನದಲ್ಲಿ, ಅದನ್ನು ಸಲ್ಲಿಸೋಕ್ಕೋಸ್ಕರ ಹೊರಟಿದ್ದೀವಿ. ಆ್ಯಂಡ್ ಈ ಜರ್ನಿನ ನಾವು ಒಂದು ಕವಿತೆ ಮೂಲಕ ಪ್ರಾರಂಭ ಮಾಡೋದು ಚೆನ್ನಾಗಿರುತ್ತೆ ಅಲ್ವಾ. ಈ ಕವಿತೆ ಬರೆದಿರೋದು ಕುವೆಂಪು ಅವರು. ಅಧ್ಯಕ್ಷನು ಸೇನಾನಿಯು, ಕಮ್ಮಾರನು ಚಮ್ಮಾರನು, ಕಾಯಕವೆಲ್ಲವೂ ಪೂಜ್ಯ. ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ನಾವು ಮಾಡೋ ಕೆಲಸದಲ್ಲಿ ನಮಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಇಲ್ಲ ಅಂತಂದರೆ ನಾವು ನೆಕ್ಸ್ಟ್ ಡೇ ಆ ಕೆಲಸ ಶುರು ಮಾಡೋದಕ್ಕೆ ನಮಗೆ ಮನಸ್ಸೇ ಬರೋದಿಲ್ಲ. ಫೈನ್, ದೇವಸ್ಥಾನ ಏನೋ ರೀಚ್ ಆದ್ವಿ. ಆ್ಯಂಡ್ ರೆಸ್ಟ್ ಕೂಡ ತುಂಬ ಇತ್ತು. ತಾಯಿಗೆ ಮಡ್ಲಕ್ಕಿ ಮತ್ತು ಸೀರೆ ಕೊಡ್ತೀವಿ ಅಂತ ಅಂದ್ಕೊಂಡಿದ್ವಿ, ಅದಕ್ಕೋಸ್ಕರ ತೊಗೊಂಡು ಹೊರಟ್ವಿ. ಆ್ಯಂಡ್ ಬಂದ್ಲು ನೋಡಿ ನಮ್ಮನೆ ಸುಬ್ಬಿ. ಇವಳ ಹೆಸರು ಜೀವಿಕಾ ಅಂತ, ನಮ್ಮನೆ ಯುವರಾಣಿ. ಆ್ಯಂಡ್ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ತಾಯಿ ಆಶೀರ್ವಾದ ಪಡ್ಕೊಂಡು ಅಲ್ಲೇ ಊಟನೂ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಆ್ಯಂಡ್ ನೆಕ್ಸ್ಟು ನಾವು ಹೊರಟಿದ್ದ ಜಾಗ ಬಂದು ಸಿದ್ಧಗಂಗೆ. ಈ ದೇವಸ್ಥಾನ ಯಾರು ಗೊತ್ತಿಲ್ಲ. ಇಲ್ಲಿಗೆ ಹೋದಾಗೆಲ್ಲ ನನಗೆ ಶಿವಕುಮಾರ ಸ್ವಾಮಿಗಳು ನೋಡಿದ್ದು, ಭೇಟಿ ಮಾಡಿದ್ದು, ಅವ್ರ ಹತ್ರ ಮಾತಾಡಿದ್ದು ನನಗೆ ತುಂಬ ನೆನಪು ಬರುತ್ತೆ. ಅವರು ನನ್ನನ್ನು ನೋಡಿ ಹೇಳಿದರು, ನಗ್ತಾ ಹೇಳಿದ್ರು, ನೀನೇ ಅಲ್ವಾ ಆಗಲೇ ಓಡಿ ಬಂದಿದ್ದು ನನ್ನ ಹತ್ರ ಅಂತ ಹೇಳಿ, ಚೆನ್ನಾಗಿ ಓದಬೇಕು ಆಯಿತಾ ಅಂತ ಹೇಳಿದರು. ಅದು ನನಗೆ ಈಗಲೂ ಕಣ್ಣಿಗೆ ಕಟ್ತಾ ಆಗಿದೆ. ಇನ್ನು ಕಿಂಚು ಮಾವ ಕಿಂಚುಗೆ ದೃಷ್ಟಿ ಆಗಬಾರ್ದು ಅಂತ ಕಂಬಳಿದು ಕಪ್ಪು ದಾರ ಕಟ್ಟಿಸ್ತಿದ್ರು. ಇವನೇ ಕೊನೆ ಪುಟ್ಟು ಪಾಪು ಆಗಿರೋದ್ರಿಂದ ನಮ್ಮ ಮನೇಲಿ ಎಲ್ರಿಗೂ ಇವನು ಕಂಡ್ರೆ ತುಂಬ ಇಷ್ಟ. ಇನ್ನು ಅಲ್ಲಿಂದ ನಾವು ಶಿವಕುಮಾರ ಸ್ವಾಮಿಗಳ ಗದ್ದಿಗೆಗೆ ಹೊರಟ್ವಿ. ಸ್ವಾಮಿಗಳನ್ನ ಇಲ್ಲೇ ಆಯ್ಕೆ ಮಾಡಿರೋದು. ಇನ್ನು ಸಿದ್ಧಗಂಗೆಯಿಂದ ಹೊರಟಿ ನಾವು ಒಂದು ಹೋಟೆಲ್ ಹತ್ರ ನಿಲ್ಲಿಸಿದ್ವಿ. ಅಲ್ಲಿ ಪಾಪಗೆ ಸ್ವಲ್ಪ ಇಡ್ಲಿ ತಿನ್ನಿಸ್ಕೊಂಡು, ಬೇರೆಯವರೆಲ್ಲ ಸ್ವಲ್ಪ ಸ್ನ್ಯಾಕ್ಸ್ನ ತಿನ್ಕೊಂಡು 1-2 ಫೋಟೋ ಕ್ಲಿಕ್ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ. ಅಲ್ಲಿನ ಜೊತೆ ಟಿ.ಟಿಲಿ ಟ್ರಿಪ್ ಹೋದಾಗ ಸುಮ್ಮನೆ ಕೂರಕ್ಕಾಗತ್ತಾ? ಶುರುವಾಯಿತು ನೋಡಿ ಅಂತ್ಯಾಕ್ಷರಿ. ಪ್ರೊಫೆಷ್ನಲ್ ಸಿಂಗರ್ಸ್ ಅಷ್ಟು ಚೆನ್ನಾಗಿ ಆಡ್ತಾ ಇದ್ರು, ಟೈಮ್ ಪಾಸ್ ಬಂತು ಮೋಸ ಇಲ್ಲ. ಇನ್ನು ಸಿದ್ಧಗಂಗೆಯಿಂದ ಹೊರಟಿ ನಾವು ನೆಕ್ಸ್ಟ್ ಬಂದಿದ್ದ ಪ್ಲೇಸೇ ಆದಿಚುಂಚನಗಿರಿ. ಸೊ ನಾವಿಲ್ಲಿ ರೀಚ್ ಆಗೋಷ್ಟೊತ್ತಿಗೆ ಆಲ್ರೆಡಿ ಕೊನೆ ಪೂಜೆ ನಡೀತಿತ್ತು. ಈ ಪೂಜೆನ ನಾನು ನೋಡಿದ ಮೊದಲು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಓಲ್ಗ ಎಲ್ಲ ಉತ್ಕೊಂಡು ಹೋಗ್ತಿದ್ರು, ಅದನ್ನು ನೋಡಿ ತುಂಬ ಖುಷಿ ಆಯಿತು. ಇಲ್ಲಿ ಪೂಜೆ ಮುಗಿಸ್ಕೊಂಡು ಪಾಪುಗೆ ಗುರುಗಳ ಆಶೀರ್ವಾದನೂ ಕೊಡಿಸ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ. Fine. Thanks for watching Golgappagunda YouTube channel. Bye-bye.